ಕೇಂದ್ರ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ನೀಟ್ ವಿಷಯದ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಭೀತಿ ದೇಶಾದ್ಯಂತ ಒಂದು ರೋಗ ಅಂತ ಹೇಳಿದೆ. ಇದನ್ನು ತಡೆಯಲು ಕೇಂದ್ರ ಸರ್ಕಾರ ಸಾರ್ವತ್ರಿಕ ಪರೀಕ್ಷೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದು, ಅದರಡಿಯಲ್ಲಿ ಅಪರಾಧಿಗಳು 10 ವರ್ಷಗಳವರೆಗೂ ಜೈಲು ಶಿಕ್ಷೆ ಮತ್ತು 10 ಕೋಟಿವರೆಗೂ ದಂಡ ವಿಧಿಸಬಹುದು ಎಂದು ಹೇಳಿದರು. ರಾಜೀನಾಮೆ ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ನಾನು ಮೊದಲೂ ಹೇಳಿದ್ದೇನೆ, ವಿ ಆರ್ ನಾಟ್ ಕಂಪೇರಿಂಗ್. ಹಿಂದೂ ಸಹಿತ ಈ ರೀತಿಯಾದಂಥ ಘಟನಾವಳಿಗಳು ಈಗೂ ನಡೀತಾ ಇದೆ ಕರ್ನಾಟಕದಲ್ಲಿ. ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಭಾಳ ಮಾತಾಡಿದ್ದಾರೆ, ಅದು ವೈರಲ್ ಆಗಿದೆ, ನೀವು ನೋಡಿರ್ಬೇಕಲ್ಲ, ನೀವು ನೋಡಿರ್ತೀರಿ. ಅಲ್ಲಿ ಅವರು ಹಿಂದಿನ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು. ಪಂಜಾಬ್ದಲ್ಲಿ ಆದರೆ ಅವತ್ತಿನ ದಿವಸ ನಾವು ಎಜುಕೇಷನ್ ಮಿನಿಸ್ಟರ್ ತೆಗಿತೀವಿ ಅಂತ ತೆಗೆದಿದ್ದಾರೆ. ಈ ರೀತಿ ಆಮೇಲೆ ಕರ್ನಾಟಕದಲ್ಲಿ ಈ KPSC ಕರ್ಮಕಾಂಡ ನಡೀತಾ ಇದೆ. ಆಮೇಲಿಂದ 2017ರಲ್ಲಿ PUC ಪ್ರಶ್ನೆ ಪತ್ರಿಕೆ ಔಟ್ ಆಗಿತ್ತು. ಈ ರೀತಿ ಹಲವಾರು ಇನ್ನೂ ಘಟನೆಗಳಿದ್ದಾವೆ. ಇವೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಹಾಗಾಗಿ ಇದು ರಾಜೀನಾಮೆ ಬಗ್ಗೆ ಅಲ್ಲೇ ಅವ್ರು ಏನೇನು ಬೇಡಿಕೆಗಳಿದೆ, ರಾಜೀನಾಮೆ ಸಹಿತ ನಡ್ಡಾ ಸಾಹೇಬರು ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ ನಾನಿಷ್ಟ ಹೇಳೋದು, ಭಾರತ ಸರ್ಕಾರ ಭಾಳ ಗಂಭೀರವಾಗಿದೆ. ಉಳಿದಂತೆ ಮಾತುಕತೆ ಇತ್ಯಾದಿ ನಂತರ ಸಂಬಂಧಿಸಿದವರು ರಿಯಾಕ್ಷನ್ ಸಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಅಲ್ಲಿ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಜೊತೆಗೆ ಮತ್ತು ಪೊಲೀಸರ ಬಗ್ಗೆಯೂ ಕೂಡ ಮಾನಹಾನಿಕರ ಪೋಸ್ಟ್ಗಳನ್ನು ಮಾಡ್ತೀವಿ. ಅದಲ್ಲ, ಅಲ್ಲಿ ಅನೇಕರು ಬಂದಂಥವರು ಆಮ್ ಆದ್ಮಿ ಪಾರ್ಟಿಯ ಹಫೀಜ್ ಫಜಲ್, ಇವರೆಲ್ಲ ಆಮ್ ಆದ್ಮಿ ಪಾರ್ಟಿಯ ಕಾರ್ಪೊರೇಟರ್ ಒಬ್ಬ ಗಂಡ ಹಫೀಜ್ ಅಂತೇನೋ ಹೆಸರಿದೆ ಅವನು ಒಬ್ಬ ಬೆಳೆ ಶರ್ಟು ಪೈಜಾಮ ಹಾಕ್ಕೊಂಡು ಭಾಳ ಹೈಲೈಟ್ ಆಗಿದ್ದಾನೆ ನೋಡ್ರಿ. ಇದು ಕ್ರಿಮಿನಲ್, ಇದೇ ಡಿಕ್ಲೇರ್ಡ್ ಕ್ರಿಮಿನಲ್. ಅವ ಇದ್ದಾನೆ. ಅವ ಖಾಲಿದಿನ ಪರವಾಗಿ ಆರ್ಟಿಕಲ್ 370 ವಿರುದ್ಧವಾಗೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಏನು ನಿಜವಾದ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಎಚ್ಚರಿಕೆಯಿಂದಿರ್ರಿ ಅನ್ನುವಂಥದ್ದು ಎಲ್ಲರೂ ಕರೆ ಕೊಟ್ಟಿದ್ದಾರೆ, ನಾವು ವಿನಂತಿ ಮಾಡಿದ್ದೇವೆ. ಹಾಗಾಗಿ ಇವರು ಕಲ್ಲು ಹೊಡೆಯೋದು, ಮಹಿಳಾ ಪೊಲೀಸರನ್ನ ಹೊಡೆಯೋದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲ ವಿಡಿಯೋ ನೋಡಿದ್ದೀರಿ. ಆ ರೀತಿಯಾಗಿರೋದು ಭಾಳ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ಅವ್ರಿಗೂ ವಿನಂತಿಯನ್ನು ನಾವು ಮಾಡಿದ್ದೇವೆ, ಇದ್ರ ಬಗ್ಗೆ ಗಂಭೀರವಾಗಿರ್ರಿ ಅಂತ. ಮತ್ತು ಭಾರತ ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿದೆ. ಈ ರೀತಿ ಮುಂದೆ ಆಗಲಾರದಂಗೆ ಏನೇನು ಈಗ ಕಮಿಟಿ ಮಾಡಿದ್ದು ಅದರ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಅತಿ ದೊಡ್ಡ ಎಕ್ಸಾಮ್ ಇದು. 22 ಲಕ್ಷ ವಿದ್ಯಾರ್ಥಿಗಳು, ಸಮೀಪ 6,000 ಸೆಂಟರ್ ಎಲ್ಲಿಂದ ಎಲ್ಲಿಗೆ ಆಗ್ತಾವ? ಕಚ್ದಿಂದ ಕಾಮರೂಪದವರೆಗೆ, ಅಸ್ಸಾಂ ತನಕ, ಈ ಕಡೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸಣ್ಣ ಟೈರ್ 2, ಟೈರ್ 3 ಸಿಟಿಯಲ್ಲಿ ಅನೇಕ ಕಡೆ ಸೆಂಟರ್ಸ್ ಇದ್ದಾವೆ. ಆನ್ಲೈನು ಎಲ್ಲ ಕಡೆ ಆಗಲ್ಲ. ಸೊ ಇದರ ಹೊರತುಪಡಿಸಿ ಟೆಕ್ನಾಲಜಿ ಡ್ರಿವನ್ ಏನು ಮಾಡಬೇಕು ಅನ್ನುವಂಥದ್ದು ಭಾಳ ಗಂಭೀರವಾಗಿ ನಡೀತಾ ಇದೆ. ಇದರ ಜೊತೆಗೆ ಈ ಸರ್ತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ನಾವು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳೇನು ತೀರ್ಮಾನ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಎಲ್ಲರಿಗೂ ಹೇಳೋದು, ನಾನು ಕೇವಲ ಒಂದೇ ಸರ್ಕಾರಕ್ಕಂತಲ್ಲ, ರಾಜ್ಯಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಇದನ್ನು ನಾವು ಈ ಘಟನೆಯನ್ನು ನಾವು ಮುಂದಿನ ಸುಧಾರಣೆಗೆ ಒಂದು ಬಹುದೊಡ್ಡ ಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ. ಬಯೋಗ್ಯಾಸ್ ಬೇಡ ಅಂತ ಹೇಳಿ ಗ್ರಾಮಸ್ಥರು ಹುಡುಗರು ಕಾಯ್ತಾರ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋ
ಎಂಡೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.